ರೀಸೆಂಟ್ ಆಗಿ ನಮ್ಮ ದೇಶಕ್ಕೆ ಸಂಬಂಧಿಸಿದ ಒಂದು ಶಾಕಿಂಗ್ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿದೆ. ಅದರಲ್ಲಿ ನಮ್ಮ ಭಾರತ ಮುಂಬರುವ ವರ್ಷಗಳಲ್ಲಿ 2 ಭಾಗಗಳಾಗಿ ಸೀಳಿ ಹೋಗಲಿದೆ. ಮುಖ್ಯವಾಗಿ ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದ ಕೆಲವು ಪ್ರಾಂತ್ಯಗಳು ಮುಂಬರುವ ದಿನಗಳಲ್ಲಿ ನಮಗೆ ಕಾಣಿಸೋದೇ ಇಲ್ಲ. ಈ ರಾಜ್ಯಗಳು ನಿಧಾನವಾಗಿ ಹಿಮಾಲಯ ಪರ್ವತಗಳ ಕೆಳಗಡೆ ಹೋಗ್ತಾ ಇವೆ. ಒಂದು ವೇಳೆ ಇದು ನಿಜ ಆದ್ರೆ ಮುಂಬರುವ 1000ರಿಂದ 2000 ವರ್ಷಗಳಲ್ಲಿ ಈ ರಾಜ್ಯಗಳು ನಮ್ಮ ದೇಶದ ನಕಾಶೆಯಿಂದ ಮಾಯವಾಗುವುದು ಖಚಿತ. ಸೊ ಇಲ್ಲಿ ದುಃಖ ಪಡುವ ವಿಷಯ ಏನು ಅಂದ್ರೆ ಈ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. Covered at this road, and you can see it's a full winger crack and a hand can go inside it. So it's a handful crack, we can say. 2023 ಡಿಸೆಂಬರ್ ತಿಂಗಳಲ್ಲಿ ಚೀನಾ ದೇಶದ ಓಷಿಯನ್ ಯೂನಿವರ್ಸಿಟಿ ಜಿಯೋಲಜಿಸ್ಟ್ ಗಳು ಭಾರತದ ಟೆಕ್ಟಾನಿಕ್ ಪ್ಲೇಟ್ಸ್ ಗಳ ನಾರ್ಥನ್ ಎಡ್ಜ್ ಅನ್ನ ಸ್ಟಡಿ ಮಾಡ್ತಾ ಇರುವಾಗ ಅವರಿಗೆ ಕೆಲವು ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತವೆ. ಅವೇನಂದ್ರೆ ಸಾಧಾರಣವಾಗಿ ಟೆಕ್ಟಾನಿಕ್ ಪ್ಲೇಟ್ ಗಳು ಸಪರೇಟ್ ಆದಾಗ ಈ ರೀತಿ ನಡೆಯುತ್ತೆ. ಆದ್ರೆ ನಮ್ಮ ದೇಶದ ನಾರ್ಥನ್ ಪಾರ್ಟ್ ನಲ್ಲಿ ಸಪರೇಷನ್ ಈ ರೀತಿ ನಡೀತಾ ಇದೆ. ಹಾಗಾದ್ರೆ ಚೀನಾ ಸೈಂಟಿಸ್ಟ್ ಗಳು ಮತ್ತು ಅಮೆರಿಕ ವಿಜ್ಞಾನಿಗಳು ಇದರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಇದ್ದಕ್ಕಿದ್ದ ಹಾಗೆ ನಮ್ಮ ದೇಶ ಹೇಗೆ ಸೀಳ್ತಾ ಇದೆ? ಇದಕ್ಕೆ ಕಾರಣ ಭೂಗರ್ಭದಲ್ಲಿ ಸಂಭವಿಸುವ ಭೂಕಂಪಗಳಾಗಿರ್ಬೋದಾ? ನಿಜಕ್ಕೂ ನಮ್ಮ ದೇಶ ಯಾಕೆ ತುಂಡಾಗ್ತಾ ಇದೆ, ಹೇಗಾಗುತ್ತೆ ಎಂಬ ಇಂತಹ ಬಹಳಷ್ಟು ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಿಜಕ್ಕೂ ನಮ್ಮ ದೇಶದ ಟೆಕ್ಟಾನಿಕ್ ಪ್ಲೇಟ್ಗಳ ವಿಷಯದಲ್ಲಿ ಏನ್ ನಡೀತಾ ಇದೆ, ನಮ್ಮ ಭೂಭಾಗವನ್ನ ಚೀನಾ ದೇಶದೊಳಗಡೆ ತಳ್ಳುವ ಹಾಗೆ ಭೂಮಿಯ ಒಳಗಡೆ ಏನ್ ನಡೀತಾ ಇದೆ, ಮುಂಬರುವ ವರ್ಷಗಳಲ್ಲಿ ನಮ್ಮ ಉತ್ತರ ಭಾರತದ ರಾಜ್ಯಗಳು ಮತ್ತು ಹಿಮಾಲಯಗಳು ಅದೃಶ್ಯವಾಗಬಹುದಾ? ಇನ್ನೂ ಮುಖ್ಯವಾಗಿ ಇಂತಹ ಪ್ರಕೃತಿ ವಿಕೋಪಗಳಿಂದ ನಮ್ಮ ದೇಶದ ಫ್ಯೂಚರ್ ಹೇಗಿರಲಿದೆ ಎಂಬ ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ಸಮಾಧಾನ ಸಿಗಬೇಕು ಅಂದ್ರೆ ನಾವು ಸಮಯದಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕಾಗುತ್ತೆ. ಅದು ಕೂಡ ಒಂದು ಪ್ರಾಂತ್ಯಕ್ಕೆ. ಆ ಪ್ರಾಂತ್ಯವೇ ಟಿಬೇಟ್. ಅದು ಮೇ 5, 2022 ಟಿಬೇಟ್ ನಲ್ಲಿರುವ ಸಿಚುವಾನ್ ಎಂಬ ಪ್ರಾಂತ್ಯದಲ್ಲಿ ಭೂಮಿ ಸಡನ್ ಆಗಿ ಅಳುಗಾಡಲು ಶುರುವಾಗುತ್ತೆ. ಪ್ರಜೆಗಳಿಗೆ ಅಲ್ಲಿ ಏನ್ ನಡೀತಾ ಇದೆ ಎಂದು ಗೊತ್ತಾಗುವಷ್ಟರಲ್ಲಿ ಸುತ್ತಮುತ್ತಲಿನ ಬಿಲ್ಡಿಂಗ್ ಗಳು ಒಂದೇ ಸಲ ಕುಸಿದು ಬೀಳುತ್ತವೆ. ಈ ಕುಸಿದು ಬಿದ್ದ ಬಿಲ್ಡಿಂಗ್ ಗಳ ಕೆಳಗಡೆ ಬಿದ್ದು ಸರಿಸುಮಾರು 100ಕ್ಕೂ ಅಧಿಕ ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. 500ಕ್ಕೂ ಅಧಿಕ ಜನರು ಗಾಯಗಳ ಪಾಲಾಗಿದ್ದಾರೆ. ಇಲ್ಲಿ ಶಾಕಿಂಗ್ ವಿಷಯ ಏನು ಅಂದ್ರೆ ಟಿಬೇಟ್ ನಲ್ಲಿ ಸಂಭವಿಸಿದ ಈ ಭೂಕಂಪ ಕಳೆದ 5 ವರ್ಷಗಳಲ್ಲಿ 2046ನೇ ಭೂಕಂಪ. ಹೌದು, ನೀವು ಕೇಳಿದ್ದು ಕರೆಕ್ಟೇ. ಕೇವಲ 5 ವರ್ಷಗಳಲ್ಲಿ ಈ ಒಂದು ಪ್ರಾಂತ್ಯದಲ್ಲೇ ಸುಮಾರು 2000ಕ್ಕೂ ಅಧಿಕ ಭೂಕಂಪಗಳು ಸಂಭವಿಸಿವೆ. ಸೊ ಈ ವಿಷಯವನ್ನ ಗಮನಿಸಿ ವಿವಿಧ ದೇಶಗಳಿಂದ ವಿಜ್ಞಾನಿಗಳು ಈ ಪ್ರಾಂತ್ಯದಲ್ಲಿ ಈ ರೀತಿ ಯಾಕೆ ನಡೀತಾ ಇದೆ ಎಂದು ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕಾಗಿ ಅವರು ಈ ಪ್ರಾಂತ್ಯದಲ್ಲಿ ಅತ್ಯಂತ ಆಳವಾದ ಭೂಭಾಗದ ಮೇಲೆ ಸ್ಟಡಿ ಮಾಡ್ತಾರೆ. ಅದೇ ರೀತಿ ಇವರು ತಮ್ಮ ಇನ್ವೆಸ್ಟಿಗೇಷನ್ ನ ಭಾಗವಾಗಿ ಭಾರತದಲ್ಲೂ ಕೂಡ ಸ್ಟಡಿ ಮಾಡಬೇಕು ಅಂತ ಅಂದುಕೊಳ್ತಾರೆ. ಕೇವಲ 2023ರಲ್ಲೇ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಮತ್ತು ನೇಪಾಳದಲ್ಲಿ 2021 ಮತ್ತು 2022ರಲ್ಲಿ ಸಂಭವಿಸಿದ ಭೂಕಂಪಗಳಿಗಿಂತ 2 ಪಟ್ಟು ಜಾಸ್ತಿ ಭೂಕಂಪಗಳು ಬಂದಿವೆ. ಬಹಳಷ್ಟು ಜನ ಸೈಂಟಿಸ್ಟ್ಗಳು ಈ ಭೂಕಂಪಗಳಿಗೆ ಕಾರಣ ಉತ್ತರಾಖಂಡ, ಅರುಣಾಚಲ ಪ್ರದೇಶ, ನೇಪಾಳ ಮತ್ತು ಟಿಬೇಟ್ ಭೂಭಾಗಗಳು ಇಂಡಿಯನ್ ಪ್ಲೇಟ್ಸ್ ಮತ್ತು ಯುರೇಷಿಯನ್ ಪ್ಲೇಟ್ಸ್ ಗಳ ಬೌಂಡ್ರಿಗಳ ಮೇಲೆ ಇರೋದ್ರಿಂದಲೇ ಅಂತ ಅಂದುಕೊಳ್ತಿದ್ದಾರೆ. ಯಾಕೆಂದ್ರೆ ಸಾಧಾರಣವಾಗಿ ಇಂತಹ ಬೌಂಡ್ರಿಗಳ ಮೇಲೆ ಭೂಕಂಪಗಳು ಸಂಭವಿಸುವುದು ತುಂಬಾ ಸಾಧಾರಣ ವಿಷಯ. ಆದ್ರೆ ಇಲ್ಲಿ ಕಾರಣ ಮಾತ್ರ ಇದಲ್ಲ. ಯಾಕೆಂದ್ರೆ ಈ ಬೌಂಡ್ರಿ ಕೇವಲ ನಾನು ಹೇಳಿರುವ ರಾಜ್ಯಗಳ ಕೆಳಗಡೆ ಮಾತ್ರವೇ ಇಲ್ಲ. ಈ ಬೌಂಡ್ರಿ ಪಾಕಿಸ್ತಾನದಲ್ಲಿರುವ ಕರಾಚಿಯಿಂದ ಲಡಾಖ್ಗೆ, ಲಡಾಖ್ನಿಂದ ಟಿಬೇಟ್ಗೆ, ಟಿಬೇಟ್ನಿಂದ ಅರುಣಾಚಲ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶದಿಂದ ಮಯನ್ಮಾರ್ ವರೆಗೆ ವಿಸ್ತರಿಸಿದೆ. ಒಂದು ವೇಳೆ ಈ ಬೌಂಡ್ರಿ ಮೇಲೆ ಇರೋದ್ರಿಂದಲೇ ಭೂಕಂಪಗಳು ಸಂಭವಿಸ್ತಾ ಇವೆ ಅಂದಾಗ ಪಾಕಿಸ್ತಾನದ ವೆಸ್ಟರ್ನ್ ಭಾಗದಲ್ಲಿ ಮತ್ತು ಮಯನ್ಮಾರ್ ನ ಈಸ್ಟರ್ನ್ ಭಾಗದಲ್ಲೂ ಕೂಡ ಭೂಕಂಪಗಳು ಬರಬೇಕು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಭೂಕಂಪಗಳು ಬಂದಿಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ಕಳೆದ 6 ವರ್ಷಗಳಲ್ಲಿ ಈ ಟೋಟಲ್ ಬೌಂಡ್ರಿ ಮೇಲೆ ಬಂದಿರುವ 5 ಭೂಕಂಪಗಳಲ್ಲಿ 4 ಭೂಕಂಪಗಳು ಕೇವಲ ಈ ಒಂದು ಪ್ರಾಂತ್ಯದಲ್ಲಿ ಮಾತ್ರವೇ ಬಂದಿವೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಭೂಭಾಗದ ಕೆಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ಸ್ ಅನ್ನ ಬಿಟ್ಟು ಇನ್ನೂ ಯಾವುದೋ ಒಂದು ವಿಚಿತ್ರ ನಡೀತಾ ಇದೆ ಎಂಬ ವಿಷಯ ಕ್ಲಿಯರ್ ಆಗಿ ಅರ್ಥವಾಗ್ತಾ ಇದೆ. ಬಹಳಷ್ಟು ಜನ ಹಿಮಾಲಯ ಪರ್ವತಗಳು 2 ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಬಡಿದುಕೊಳ್ಳೋದ್ರಿಂದ ಹುಟ್ಟಿಕೊಂಡಿವೆ ಅಂತ ಅಂದುಕೊಂಡಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ನಿಜ, ಆದ್ರೆ ಪೂರ್ತಿ ನಿಜ ಅಲ್ಲ. ಯಾಕೆಂದ್ರೆ ನಿಜ ಹೇಳಬೇಕು ಅಂದ್ರೆ ಹಿಮಾಲಯ ಪರ್ವತಗಳು 2 ಪ್ಲೇಟ್ಸ್ ಗಳಿಂದಲ್ಲ 3 ಟೆಕ್ಟಾನಿಕ್ ಪ್ಲೇಟ್ಸ್ ಗಳ ಕೊಲಿಷನ್ ನಿಂದ ಏರ್ಪಟ್ಟಿದೆ. ಸರಿಸುಮಾರು 100 ಮಿಲಿಯನ್ ವರ್ಷಗಳ ಹಿಂದೆ ಭಾರತದ ಟೆಕ್ಟಾನಿಕ್ ಪ್ಲೇಟ್ಸ್ ಮತ್ತು ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್ ಗಳ ಮಧ್ಯೆ ತೇತೀಸ್ ಎಂಬ ಒಂದು ಸಮುದ್ರ ಇತ್ತು. ಅದರ ಕೆಳಗಡೆ ಇರುವ 3ನೇ ಪ್ಲೇಟ್
ಕ್ಷಿರೋದ ಟೆಕ್ಟಾನಿಕ್ ಪ್ಲೇಟ್. ಸೊ ಯಾವಾಗ ಭಾರತದ ಟೆಕ್ಟಾನಿಕ್ ಪ್ಲೇಟ್ ಗೋಂಡ್ವಾನಾದಿಂದ ಬೇರೆಯಾಗಿ ತೇತಿಸ್ ಸಮುದ್ರದ ಕೆಳಗಡೆ ಇರುವ ಕ್ಷಿರೋದ ಪ್ಲೇಟ್ಸ್ ಗಳಿಗೆ ಗುದ್ದಿಕೊಳ್ಳುತ್ತೋ ಆಗ ಆ ಕೊಲಿಷನ್ ಕಾರಣದಿಂದ ಕ್ಷಿರೋದ ಪ್ಲೇಟ್ ಭಾರತ ಮತ್ತು ಯುರೇಷಿಯನ್ ಪ್ಲೇಟ್ ಗಳ ಮಧ್ಯೆ ಪುಡಿ ಪುಡಿಯಾಗಿ ಬಿಡುತ್ತೆ. ಇದರಿಂದ ತೇತಿಸ್ ಸಮುದ್ರದ ಕೆಳಗಿನ ಭಾಗ ಕ್ಷಿರೋದ ಪ್ಲೇಟ್ ನಿಂದ ಸಪರೇಟ್ ಆಗಿ ಮೇಲೆ ಏಳೋಕೆ ಶುರುವಾಗುತ್ತೆ. ಇನ್ನೊಂದು ಕಡೆ ಈ ಪುಡಿ ಪುಡಿಯಾದ ಕ್ಷಿರೋದ ಪ್ಲೇಟ್ ಯುರೇಷಿಯನ್ ಪ್ಲೇಟ್ ಕೆಳಗಡೆ ಜಾರಿ ಬಿಡುತ್ತೆ. ಅಂದ್ರೆ 100 ಮಿಲಿಯನ್ ವರ್ಷಗಳ ಹಿಂದೆ ತೇತಿಸ್ ಸಮುದ್ರದ ಕೆಳಗಡೆ ಇರುವ ಬೇಸೆ ಇಂದು ಹಿಮಾಲಯ ಪರ್ವತಗಳಾಗಿ ಸೃಷ್ಟಿಯಾಗಿವೆ. ಅದಕ್ಕಾಗಿಯೇ ನೀವು ಚೆನ್ನಾಗಿ ಗಮನಿಸಿದ್ರೆ ಆಗಾಗ ವಿಜ್ಞಾನಿಗಳಿಗೆ ಹಿಮಾಲಯ ಪರ್ವತ ಪ್ರಾಂತ್ಯಗಳಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಜೀವಿಸಿದ ಪ್ರಾಣಿಗಳ ಅವಶೇಷಗಳು ಸಿಗ್ತಾ ಇರುತ್ತವೆ. ಅವುಗಳನ್ನ ನೋಡಿ ಕೆಲವರು ಹಿಮಾಲಯದಲ್ಲಿ ಸಮುದ್ರದ ಜೀವಿಗಳು ಎಲ್ಲಿಂದ ಬಂದವು ಅಂತ ಆಶ್ಚರ್ಯ ಪಡ್ತಾ ಇರ್ತಾರೆ. ಆದ್ರೆ ಅದರ ಹಿಂದೆ ಇರುವ ಕಾರಣ ಮಾತ್ರ ಇದೆ. ಸೊ ಈ ಕೊಲಿಷನ್ ನಂತರವೂ ಕೂಡ ನಮ್ಮ ಭಾರತದ ಟೆಕ್ಟಾನಿಕ್ ಪ್ಲೇಟ್ಸ್ ಯುರೇಷಿಯನ್ ಪ್ಲೇಟ್ ಕಡೆ ಮೂವ್ ಆಗ್ತಾ ಬರುತ್ತೆ. ಸೊ ಯಾವಾಗ ಈ ಎರಡು ಪ್ಲೇಟ್ಗಳು ಒಂದಕ್ಕೊಂದು ಬಡಿದುಕೊಳ್ತಾವೋ ಆಗ ಉಳಿದಿರುವ ಹಿಮಾಲಯ ಪರ್ವತಗಳು ಹುಟ್ಟಿಕೊಂಡಿವೆ. ಈ ರೀತಿ ಈ ಮೂರು ಪ್ಲೇಟ್ಗಳ ಕೊಲಿಷನ್ ಕಾರಣದಿಂದ ಪೂರ್ತಿ ಹಿಮಾಲಯ ಪರ್ವತಗಳು ಏರ್ಪಟ್ಟಿವೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಕಳೆದ 6 ವರ್ಷಗಳಲ್ಲಿ ಈ ಟೋಟಲ್ ಬೌಂಡ್ರಿ ಮೇಲೆ ಸಂಭವಿಸಿದ 5 ಭೂಕಂಪಗಳಲ್ಲಿ 4 ಭೂಕಂಪಗಳು ಕೇವಲ ಈ ಪ್ರಾಂತ್ಯದಲ್ಲಿ ಮಾತ್ರವೇ ಬಂದಿವೆ. ಇದಕ್ಕೆ ಕಾರಣ ಆ ಪ್ರಾಂತ್ಯದ ಕೆಳಗಡೆ ಇರುವ ಯುರೇಷಿಯನ್ ಪ್ಲೇಟ್ ಕೆಳಗಡೆ ಇರುವ ಕ್ಷಿರೋದ ಪ್ಲೇಟ್ಗಳೇ ಎಂದು ಸೈಂಟಿಸ್ಟ್ ಗಳಿಗೆ ಅನುಮಾನ ಹುಟ್ಟುತ್ತೆ. ಸೊ ಈ ಪ್ರಶ್ನೆಗೆ ಸಮಾಧಾನವನ್ನು ತಿಳಿದುಕೊಳ್ಳೋಕೆ ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಕೆಲವು ಜನ ಸೈಂಟಿಸ್ಟ್ ಗಳು ಟಿಬೆಟ್ ರೀಜನ್ ನಲ್ಲಿರುವ ಎಲ್ಲಾ ಟೆಕ್ಟಾನಿಕ್ ಪ್ಲೇಟ್ಸ್ ಗಳನ್ನ ಸ್ಟಡಿ ಮಾಡಿ ಅವುಗಳ ಮಧ್ಯೆ ಬೌಂಡ್ರಿಗಳನ್ನ ಮ್ಯಾಪ್ ಮಾಡ್ತಾರೆ. ಈ ಟೆಕ್ಟಾನಿಕ್ ಪ್ಲೇಟ್ಸ್ ಗಳ ಬೌಂಡ್ರಿಗಳನ್ನ ಮ್ಯಾಪ್ ಮಾಡೋಕೆ ಅವರು ಡಿಫರೆಂಟ್ ಮೆಥಡ್ ಅನ್ನ ಉಪಯೋಗಿಸ್ತಾರೆ. ಸೊ ಇದಕ್ಕಾಗಿ ಅವರು ಟಿಬೆಟ್ ನ ತಂಪಾದ ಮಂಜಿನಲ್ಲಿರುವ ಹಾಟ್ ಸ್ಪ್ರಿಂಗ್ಸ್ ಗಳನ್ನ ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಹಾಟ್ ಸ್ಪ್ರಿಂಗ್ಸ್ ಗಳು ಭೂಗರ್ಭದಲ್ಲಿ ಬಿಸಿಯಾದ ಲಾವಾದ ಜೊತೆ ಗ್ರೌಂಡ್ ವಾಟರ್ ಕಾಂಟ್ಯಾಕ್ಟ್ ಆದಾಗ ವಿಸ್ಫೋಟನೆ ಹೊಂದಿ ಏರ್ಪಡುತ್ತವೆ. ಅದಕ್ಕಾಗಿಯೇ ಈ ಹಾಟ್ ಸ್ಪ್ರಿಂಗ್ಸ್ ನಲ್ಲಿ ಭೂಮಿಯಲ್ಲಿರುವ ಅನೇಕ ರಾಸಾಯನಿಕ ಪದಾರ್ಥಗಳಿರುತ್ತವೆ. ಸೊ ವಿಜ್ಞಾನಿಗಳು ಈ ರಾಸಾಯನಿಕ ಪದಾರ್ಥಗಳಲ್ಲಿರುವ ಹೀಲಿಯಂ ಐಸೋಟೋಪ್ ಗಳಾಗಿರುವ ಹೀಲಿಯಂ 3 ಮತ್ತು ಹೀಲಿಯಂ 4 ಗಳನ್ನ ಬಳಸಿಕೊಂಡು ಈ ಎರಡು ಟೆಕ್ಟಾನಿಕ್ ಪ್ಲೇಟ್ ಗಳ ಬೌಂಡ್ರಿ ಮ್ಯಾಪ್ ಅನ್ನ ತಯಾರಿಸಿದ್ದಾರೆ. ಈ ರೀತಿ ಈ ವಿಜ್ಞಾನಿಗಳು ಟಿಬೆಟ್ ಸುತ್ತಮುತ್ತಲಿರುವ 225 ಹಾಟ್ ಸ್ಪ್ರಿಂಗ್ಸ್ ಗಳನ್ನ ಅನಲೈಸ್ ಮಾಡಿದಾಗ ಅವರಿಗೆ ಕೆಲವು ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತವೆ. ಅವೇನಂದ್ರೆ ಸಾಧಾರಣವಾಗಿ ನಮ್ಮ ಭಾರತದ ಪ್ಲೇಟ್ ಸರಿಸುಮಾರು 100 ಕಿಲೋಮೀಟರ್ ಗಳಷ್ಟು ದಪ್ಪ ಇದ್ರೆ ಟಿಬೆಟ್ ನ ಭೂಭಾಗದಲ್ಲಿ ಅದು ಕೇವಲ 80 ಕಿಲೋಮೀಟರ್ ನಷ್ಟು ದಪ್ಪ ಮಾತ್ರವೇ ಇದೆ. ಅಂದ್ರೆ 20 ಕಿಲೋಮೀಟರ್ ನಷ್ಟು ಕಡಿಮೆ ದಪ್ಪ ಇದೆ. ಈ ಅಬ್ಸರ್ವೇಷನ್ ನಂತರ ಸೈಂಟಿಸ್ಟ್ ಗಳಿಗೆ ಈ ಪ್ಲೇಟ್ ಕೆಳಗಡೆ ಏನೋ ನಡೀತಾ ಇದೆ ಎಂಬ ವಿಷಯ ಅರ್ಥವಾಗುತ್ತೆ. ಆ ವಿಷಯವನ್ನ ತಿಳಿದುಕೊಳ್ಳೋಕೆ 2023 ಡಿಸೆಂಬರ್ ನಲ್ಲಿ ಚೀನಾ ದೇಶದ ಓಷಿಯನ್ ಯೂನಿವರ್ಸಿಟಿ ಈ ಸಮಸ್ಯೆಯನ್ನ ಪೂರ್ತಿಯಾಗಿ ಮತ್ತೆ ಮೊದಲಿನಿಂದ ಸ್ಟಡಿ ಮಾಡುತ್ತೆ. ಇದರಿಂದ ಚೀನಾ ಸೈಂಟಿಸ್ಟ್ ಗಳು ಮೊದಲು ಟಿಬೆಟ್ ಭೂಭಾಗದಲ್ಲಿರುವ ಭಾರತದ ಟೆಕ್ಟಾನಿಕ್ ಪ್ಲೇಟ್ಸ್ ಗಳಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ ಎಂಬುದನ್ನ ಒಂದು ಟೆಕ್ನಿಕ್ ಮೂಲಕ ತಿಳಿದುಕೊಳ್ತಾರೆ. ಇದಕ್ಕಾಗಿ ಅವರು ಟಿಬೆಟ್ ನಲ್ಲಿ ಭೂಕಂಪಗಳನ್ನ ಮೆಜರ್ ಮಾಡುವ 94 ಬ್ರಾಡ್ಬ್ಯಾಂಡ್ ಸಿಸ್ಮಿಕ್ ಸ್ಟೇಷನ್ ನಿಂದ ಡೇಟಾವನ್ನ ಕಲೆಕ್ಟ್ ಮಾಡಿ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಸಾಧಾರಣವಾಗಿ ಒಂದು ಪ್ರಾಂತ್ಯದಲ್ಲಿ ಭೂಕಂಪ ಏರ್ಪಟ್ಟಾಗ ಆ ಸೆಂಟರ್ ನಿಂದ 2 ವಿವಿಧ ರೀತಿಯ ವೇವ್ಸ್ ಗಳು ಬಿಡುಗಡೆಯಾಗುತ್ತವೆ. ಅದರಲ್ಲಿ ಮೊದಲನೆಯದು ಪ್ರೈಮರಿ ವೇವ್ ಅಥವಾ ಪಿ ವೇವ್, ಎರಡನೆಯದು ಸೆಕೆಂಡರಿ ವೇವ್ ಅಥವಾ ಎಸ್ ವೇವ್. ಸೊ ಈ ವೇವ್ಸ್ ಭೂಮಿಯ ಒಳಗಡೆ ವಿವಿಧ ಲೇಯರ್ಸ್ ಗಳ ಮೂಲಕ ಪ್ರಯಾಣಿಸೋದ್ರಿಂದ ಅವುಗಳ ವೇಗದಲ್ಲಿ ಬದಲಾವಣೆ ಏರ್ಪಡುತ್ತೆ. ಸೊ ಈ ರೀತಿ ಈ ಚೀನಾ ಸೈಂಟಿಸ್ಟ್ ಗಳು ಸೀಸ್ಮಿಕ್ ಸ್ಟೇಷನ್ ನಿಂದ ಕಲೆಕ್ಟ್ ಮಾಡಿರುವ ಡೇಟಾದಲ್ಲಿ ಈ 2 ವೇವ್ಸ್ ಗಳ ಸ್ಪೀಡ್ ನಲ್ಲಿ ಎಲ್ಲಿ ಚೇಂಜಸ್ ಇದೆ ಎಂಬುದನ್ನ ಗಮನಿಸಿ ಅದನ್ನ ಬೇಸ್ ಮಾಡಿಕೊಂಡು ಒಂದು ಮಾಡೆಲ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಆ ಮಾಡೆಲ್ ಅನ್ನು ನೋಡಿ ವಿಜ್ಞಾನಿಗಳು ಕೂಡ ಆಶ್ಚರ್ಯರಾಗಿ ಬಿಡ್ತಾರೆ. ಇಂತಹ ಒಂದು ಮಾಡೆಲ್ ಅನ್ನ ಅವರು ಯಾವತ್ತೂ ನೋಡಿರಲ್ಲ. ಸೊ ಈ ಮಾಡೆಲ್ ಅಲ್ಲಿ ಅವರಿಗೆ ಟಿಬೆಟ್ ಭೂಭಾಗದಲ್ಲಿ ಕ್ರಸ್ಟ್ ಥಿಕ್ನೆಸ್ ಕೇವಲ 80 ಕಿಲೋಮೀಟರ್ ಮಾತ್ರವೇ ಇದೆ ಎಂಬ ವಿಷಯ ಕ್ಲಿಯರ್ ಆಗಿ ಅರ್ಥವಾಗಿ ಬಿಡುತ್ತೆ. ಭೂಕಂಪದಿಂದ ಬಿಡುಗಡೆಯಾಗಿರುವ ಪಿ ಮತ್ತು ಎಸ್ ವೇವ್ ಗಳು ಈ 80 ಕಿಲೋಮೀಟರ್ ಗಳ ಕ್ರಸ್ಟ್ ಅನ್ನ ಕ್ರಾಸ್ ಮಾಡಿದ ನಂತರ ವೇಗವಾಗಿ ಚಲಿಸುತ್ತವೆ. ಇದರಿಂದ ಆ ಕ್ರಸ್ಟ್ ಕೆಳಗಡೆ ಮ್ಯಾಗ್ಮಾ ಇದೆ ಎಂದು ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಈ 2 ವೇವ್ ಗಳು ಕ್ರಸ್ಟ್ ನಲ್ಲಿ ಚಲಿಸಿದ ವೇಗಕ್ಕಿಂತ ಮ್ಯಾಗ್ಮಾದಲ್ಲಿ ವೇಗವಾಗಿ ಪ್ರಯಾಣಿಸುತ್ತವೆ. ನಂತರ ಕೆಲವು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ನಂತರ ಅವುಗಳ ವೇಗ ಸಡನ್ ಆಗಿ ಡ್ರಾಪ್ ಆಗಿ ಬಿಡುತ್ತೆ. ಇದರಿಂದ ಮ್ಯಾಗ್ಮಾ ಕೆಳಗಡೆ ಇನ್ನೊಂದು ಕ್ರಸ್ಟ್ ಇದೆ ಎಂದು ಅವರಿಗೆ ಕನ್ಫರ್ಮ್ ಆಗುತ್ತೆ. ಇದರಿಂದ ವಿಜ್ಞಾನಿಗಳು ಟಿಬೆಟ್ ರೀಜನ್ ನಲ್ಲಿರುವ ಭಾರತದ ಪ್ಲೇಟ್ ನಲ್ಲಿ ಒಂದು ಕ್ರ್ಯಾಕ್ ಬಂದಿರುತ್ತೆ ಎಂದು ಅದರ ಒಳಗಡೆ ಮ್ಯಾಗ್ಮಾ ತುಂಬಿರುತ್ತೆ ಎಂದು ಭಾವಿಸ್ತಾರೆ. ಸೊ ಈ ರೀತಿ ಒಂದು ಪ್ಲೇಟ್ ಸೀಳಿ ಹೋಗೋದನ್ನ ವಿಜ್ಞಾನಿಗಳು ಡಿಲ್ಯಾಮಿನೇಷನ್ ಎಂದು ಕರೀತಾರೆ. ಹಾಗಾದ್ರೆ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂದ್ರೆ ಹೌದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಪ್ರತಿ ವರ್ಷ ಭಾರತದ ಭೂಭಾಗ ನಿಧಾನವಾಗಿ ಹಿಮಾಲಯ ಪರ್ವತಗಳ ಕೆಳಗಡೆ ಹೋಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂಬರುವ 1000 ಅಥವಾ 2000 ವರ್ಷಗಳಲ್ಲಿ ನಮ್ಮ ಉತ್ತರ ಭಾರತದ ಭಾಗದಲ್ಲಿರುವ ಕೆಲವು ರಾಜ್ಯಗಳು ಮತ್ತು ಉತ್ತರ ಪ್ರದೇಶದಲ್ಲಿರುವ ಕೆಲವು ಪ್ರಾಂತ್ಯಗಳು ನಮ್ಮ ದೇಶದ ನಕಾಶೆಯಿಂದ ಅದೃಶ್ಯವಾಗಿ ಬಿಡುತ್ತವೆ. ಇನ್ನೊಂದು ಕಡೆ ಸೈಂಟಿಸ್ಟ್ ಗಳ ಪ್ರಕಾರ ಹೇಳೋದಾದ್ರೆ ಹಿಮಾಲಯ ಪರ್ವತಗಳು ಪ್ರತಿ ವರ್ಷ 4 ಮಿಲಿಮೀಟರ್ ನಷ್ಟು ಎತ್ತರ ಬೆಳೀತಾ ಇವೆ. ಈ ರೀತಿ ಬೆಳೀತಾ ಕೆಲವು ವರ್ಷಗಳಿಗೆ ತಮ್ಮ ಸ್ಟೆಬಿಲಿಟಿಯನ್ನ ಕಳೆದುಕೊಂಡು ಕುಸಿದು ಬೀಳುವ ಅವಕಾಶವಿದೆ. ಇದರಿಂದ ಆ ಹಿಮಾಲಯಗಳ ಕುಸಿತಕ್ಕೆ ಉತ್ತರ ಭಾರತದಲ್ಲಿರುವ ಬಹಳಷ್ಟು ಪ್ರಾಂತ್ಯಗಳು ಇನ್ಹೆಬಿಟೇಬಲ್ ಗಳಾಗಿ ಬದಲಾಗುತ್ತವೆ. ಸೊ
ಇದನ್ನೆಲ್ಲ ಕೇಳಿದ ನಂತರ ನಿಮ್ಮಲ್ಲಿ ಕೆಲವು ಜನರು ಈ ಟೆಕ್ಟಾನಿಕ್ ಪ್ಲೇಟ್ಗಳು ಮೂವ್ ಆಗದ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿರ್ಬೋದು. ಹೌದು, ಚೆನ್ನಾಗಿರ್ತಿತ್ತು. ಆದ್ರೆ ನಾನು ನೀವು ಯಾರು ಕೂಡ ಹುಡ್ತಾನೆ ಇರ್ಲಿಲ್ಲ. ಅದು ಹೇಗೆ ಅಂದ್ರೆ ಸುಮಾರು 3.5 ಬಿಲಿಯನ್ ವರ್ಷಗಳ ಹಿಂದೆ ಜಿಯೋಥರ್ಮಲ್ ವೆಂಟ್ಸ್ ಗಳಲ್ಲಿ ಮೊಟ್ಟ ಮೊದಲ ಬಾರಿ ಒಂದು ಜೀವವನ್ನ ಪಡೆಯುತ್ತೆ. ಭೂಮಿಯ ಪ್ಲೇಟ್ ಗಳ ಮಧ್ಯೆ ಕ್ರ್ಯಾಕ್ ಬರೋದ್ರಿಂದ ಅದರಿಂದ ಹೀಟ್ ರಿಲೀಸ್ ಆಗಿ ಜೀವ ಹುಟ್ಟೋಕೆ ಬೇಕಾದ ಸರಿಯಾದ ವಾತಾವರಣ ಏರ್ಪಡುತ್ತೆ. ಅದರಿಂದಲೇ ಕಾರ್ಬನ್ ಬೇಸ್ಡ್ ಲೈಫ್ ಹುಟ್ಟಿದೆ. ಅದಾದ ನಂತರ ಯೂನಿಸೆಲ್ಯುಲರ್ ಲೈಫ್ ಮಲ್ಟಿ ಸೆಲ್ಯುಲರ್ ಲೈಫ್ ಆಗಿ ಬದಲಾಗಿದೆ. ಇದಾದ ನಂತರವೇ ಎವಲ್ಯೂಷನ್ ಎಂಬ ಕಾಂಪಿಟೇಷನ್ ಶುರುವಾಗಿದೆ. ಅಷ್ಟೇ ಅಲ್ಲ, ಈ ಎವಲ್ಯೂಷನ್ ಕೂಡ ಅದರ ಸುತ್ತಮುತ್ತಲಿರುವ ವಾತಾವರಣದ ಮೇಲೆ ಆಧಾರವಾಗಿರುತ್ತೆ. ಅಂದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ ಗಳ ಮೂವ್ಮೆಂಟ್ ಎಂಬುದು ಪ್ರಪಂಚದಲ್ಲಿರುವ ಜೀವರಾಶಿಗಳು ಇನ್ನೂ ಜಾಸ್ತಿ ಎವಾಲ್ವ್ ಆಗೋಕೆ ಸಹಾಯವಾಗಿದೆ. ಒಂದ್ಸಲ ನೀವೇ ಚೆನ್ನಾಗಿ ಗಮನಿಸಿ. 150 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸರ್ಗಳು ಮಂಜಿನ ಪ್ರಾಂತ್ಯದಲ್ಲಿ ವಾಸಿಸೋದ್ರಿಂದ ಅವು ತಮ್ಮ ಕೈಗಳನ್ನ ರೆಕ್ಕೆಗಳಾಗಿ ಬದಲಾಯಿಸಿಕೊಂಡು ಎವಾಲ್ವ್ ಆಗಿವೆ. ಒಂದು ವೇಳೆ ಆ ರೀತಿ ನಡೆಯದೇ ಇದ್ದಿದ್ರೆ ಇಂದು ನಮಗೆ ಪಕ್ಷಿಗಳು ಕಾಣ್ತಾನೆ ಇರಲಿಲ್ಲ. ಹೌದು, ಪಕ್ಷಿಗಳು ಡೈನೋಸರ್ ಗಳಿಂದ ಬಂದಂತಹ ಜೀವಿಗಳೇ. ಒಂದು ವೇಳೆ ಈ ಭೂಮಂಡಲದಲ್ಲಿ ಎಲ್ಲಾ ಕಡೆ ಒಂದೇ ರೀತಿ ವಾತಾವರಣ ಇದ್ದು ಒಂದೇ ರೀತಿ ಮರಗಿಡಗಳು ಇದ್ದಿದ್ರೆ ಅವು ಇಂದು ವಿವಿಧ ರೀತಿಯಲ್ಲಿ ಎವಾಲ್ವ್ ಆಗ್ತಾನೆ ಇರಲಿಲ್ಲ. ಟೆಕ್ಟಾನಿಕ್ ಪ್ಲೇಟ್ ಗಳ ಮೂವ್ಮೆಂಟ್ ಮನುಕುಲಕ್ಕೆ ತುಂಬಾ ಅವಶ್ಯಕ. ಅವುಗಳ ಕಾರಣದಿಂದಲೇ ಬೆಟ್ಟ ಗುಡ್ಡಗಳು, ಮೈದಾನಗಳು, ಆಳವಾದ ಪ್ರದೇಶಗಳು, ಪೀಠದಂತಹ ಬೆಟ್ಟಗಳು, ಜ್ವಾಲಾಮುಖಿಗಳು ಈ ರೀತಿ ಬಹಳಷ್ಟು ಹುಟ್ಟಿಕೊಂಡಿವೆ. ಒಂದು ವೇಳೆ ಟೆಕ್ಟಾನಿಕ್ ಪ್ಲೇಟ್ ಗಳ ಮಧ್ಯೆ ಯಾವುದೇ ರೀತಿಯ ಮೂವ್ಮೆಂಟ್ ಇಲ್ಲದೆ ಇದ್ದಿದ್ರೆ ಬಹುಶಃ ಮಾನವ ಜಾತಿ ಕೂಡ ಹುಟ್ಟಾನೆ ಇರಲಿಲ್ಲ. ಸೊ ಈ ಪ್ರಕೃತಿಯಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಎಂಬುದು ಇರಲ್ಲ. ಪ್ರಕೃತಿ ಎಂಬುದು ಒಂದು ವಾಸ್ತವ. ಅದರ ಕಾರಣದಿಂದಲೇ ನಾವಿವತ್ತು ಈ ಭೂಮಿಯ ಮೇಲೆ ಜೀವಿಸ್ತಾ ಇದ್ದೀವಿ. ಅಂಡ್ ಈಗ ಬದಲಾಗ್ತಾ ಇರುವ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಮ್ಮನ್ನ ನಾವು ಚೇಂಜ್ ಮಾಡಿಕೊಳ್ಳದೆ ಇದ್ರೆ ಡೈನೋಸರ್ ಗಳಂತೆ ನಾವು ಕೂಡ ಅಳಿದು ಹೋಗಬಹುದು. ಹಾಗಾದ್ರೆ ನಿಮ್ಗೆ ಅನಿಸ್ತಾ ಇದೆ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.